ಜನವರಿ 1ರಂದು ನಡೆದಂತಹ ಘಟನೆ ಇದು ತಡವಾಗಿ ಬೆಳಕಿಗೆ ಬಂದಿದೆ. ಕಾನ್ಸ್ಟೇಬಲ್ ವಿದೇಶಿ ಪ್ರಜೆಯನ್ನ ಪ್ರಶ್ನಿಸಿದ್ದಕ್ಕೆ ಚಾಕುವಿನಿಂದ ಇರಿದಂತಹ ಘಟನೆ ಇದು. ಹೊಸ ವರ್ಷದಂದೇ ಪೊಲೀಸರ ಮೇಲೆ ವಿದೇಶಿಗನಿಂದ ಹಲ್ಲೆಯಾಗಿದೆ. ನೈಜೀರಿಯನ್ ಪ್ರಜೆ ಆತ ಅನ್ನೋದು ಗೊತ್ತಾಗ್ತಾ ಇದೆ. ಯುವತಿಯ ಜೊತೆ ಬೈಕ್ನಲ್ಲಿ ಬರ್ತಾ ಇದ್ದಾಗ ಕಿರುಚಾಡ್ತಾ ಇದ್ದ. ಇದನ್ನು ತಡೆದು ಪ್ರಶ್ನೆ ಮಾಡಿದ್ದಕ್ಕೆ ಪೊಲೀಸ್ ಮೇಲೆ ಹಿಗ್ಗಾಮುಗ್ಗ ಹಲ್ಲೆಯನ್ನು ಮಾಡಿದ್ದಾನೆ ನೈಜೀರಿಯನ್ ಪ್ರಜೆ ಅನ್ನೋದು ಗೊತ್ತಾಗ್ತಾ ಇದೆ. ಈ ಸ್ಟೂಡೆಂಟ್ ವೀಸಾ ಅಡಿಯಲ್ಲಿ ಬಂದುಬಿಡ್ತಾರೆ ಇವರು. ಅದಾದಮೇಲೆ ಈ ಡ್ರಗ್ಸು ಅದು ಇದು ಈ ರೀತಿಯ ಕೇಸ್ಗಳಲ್ಲೂ ಕೂಡ ನೈಜೀರಿಯನ್ಸು ತುಂಬ ಭಾಗಿಯಾಗ್ತಾ ಇದ್ದಾರೆ. ಈ ರೀತಿ ಹಲ್ಲೆ ಪ್ರಕರಣಗಳಲ್ಲೂ ಕೂಡ ಇತ್ತೀಚೆಗೆ ವಿದೇಶಿ ಪ್ರಜೆಗಳು ಭಾಗಿಯಾಗ್ತಾ ಇರುವಂತಹ ವರದಿಗಳು ಜಾಸ್ತಿ ಆಗ್ತಾ ಇದೆ. ಈಗ ನೈಜೀರಿಯಾದ ಪ್ರಜೆ ಕೆಲ್ವಿನ್ ಅಂಥೇಳಿ ಆತ ಪೊಲೀಸರ ಹಲ್ಲೆ ಮಾಡಿದ್ದಾನೆ ಅನ್ನುವಂತಹ ಆರೋಪ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ದೂರು ಕೂಡ ದಾಖಲಾಗಿರುವಂಥದ್ದು. ಮತ್ತಷ್ಟು ಡೀಟೇಲ್ಸನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ನರಸಿಂಹಮೂರ್ತಿ. ದೂರವಾಣಿ ಸಂಪರ್ಕದಲ್ಲಿ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ನರಸಿಂಹಮೂರ್ತಿ, ಈ ವಿದೇಶಿ ಪ್ರಜೆ ಯಾರು, ಯಾವ ಕಾರಣಕ್ಕಾಗಿ ಹಲ್ಲೆ ಆಯಿತು, ಈ ಪ್ರಕರಣದಲ್ಲಿ ಸದ್ಯಕ್ಕೆ ಏನೆಲ್ಲ ಬೆಳವಣಿಗೆಗಳಾಗ್ತಾ ಇದೆ ಅಂಥೇಳಿ? ಪ್ರೇಮ್, 31ರ ರಾತ್ರಿ ಹೊಸ ವರ್ಷ ಕಳೆದು ಅದಾಗಲೇ 2 ಗಂಟೆಗಳು ಕಳೆದೋಗಿರುತ್ತೆ. 1:50ರ ಸುಮಾರಿಗೆ ಈತ ವಿದೇಶಿ ಪ್ರಜೆ, ಆತ ಕೆಲ್ವಿನ್ ಅಂತೇಳಿ, ಆತ ತನ್ನ ಗೆಳತಿಯೊಂದಿಗೆ HBR ಲೇಔಟ್ನ ಪೆಟ್ರೋಲ್ ಬಂಕ್ ಒಂದರ ಬಳಿ ಹ್ಯಾಪಿ ನ್ಯೂ ಇಯರ್ ಅನ್ನೋ ಮಟ್ಟಿಗೆ ದೊಡ್ಡ ಮಟ್ಟದಲ್ಲಿ ಕಿರ್ಚಾಟವನ್ನು ನಡೆಸ್ತಿರ್ತಾನೆ. ಆಗ ಪೊಲೀಸರು ಯಾಕಪ್ಪ ಹಿಂಗೆ ಕೂಗಾಡ್ತಿದ್ಯಾ, ಹೋಗು ಮನೆಗೆ ಅಂತ ಹೇಳಿದಂತಹ ಸಂದರ್ಭದಲ್ಲಿ ಪೊಲೀಸರಿಗೆ ಅವಾಚ್ಯವಾಗಿ ನಿಂದನೆಯನ್ನು ಮಾಡ್ತಾನೆ. ಯಾಕೆ ಈ ರೀತಿ ಮಾತನಾಡ್ತಿದ್ಯಾ ಅಂತೇಳಿ ಹೇಳಿದಂತಹ ಸಂದರ್ಭದಲ್ಲಿ ಏಕಾಏಕಿ ತನ್ನ ಬಳಿ ಇದ್ದಂತಹ ಚಾಕುವನ್ನು ತೆಗೆದು ಪೊಲೀಸರ ಮೇಲೆ ಹಲ್ಲೆಗೆ ಮುಂದಾಗ್ತಾನೆ. ಆ ಸಂದರ್ಭದಲ್ಲಿ ನಾಗರಾಜ್ ಭೀಮಪ್ಪ ಅಂತೇಳಿ ಕಾನ್ಸ್ಟೇಬಲ್ ಇವರು, ಅವರ ಚಾಕುವನ್ನು ಹಾಕ್ತಕ್ಕಂತಹ ರಭಸದಲ್ಲಿ ಇವರು ಹಿಂದೆ ಹೋಗಿದ್ದಾರೆ. ಈತ ಚಾಕುವಿನಿಂದ ಹಾಕೋದಕ್ಕೆ ಬರ್ತಿದ್ದಾನೆ, ಚಾಕುವಿನಿಂದ ಹಿರಿಯೋದಕ್ಕೆ ಬರ್ತಿದ್ದಾನೆ ಅಂತೇಳಿ. ಆಗ ಅವರ ಕಣ್ಣಿಗೆ ಚಾಕು ಏಟು ಬಿದ್ದಿದೆ. ಅದಾದ ಬಳಿಕ ಎಲ್ಲರೂ ಕೂಡ ಅಲ್ಲಿದ್ದಂತಹ ಇತರ ಕಾನ್ಸ್ಟೇಬಲ್ಗಳು ಓಡ್ ಬರ್ತಾರೆ. ಆ ಸಂದರ್ಭದಲ್ಲಿ ಆತ ಕೂಡ ತನ್ನ ಗೆಳತಿ ಜೊತೆ ಬೈಕ್ನಲ್ಲಿ ಎಸ್ಕೇಪ್ ಆಗೋಗಿರ್ತಾನೆ. ಈ ಬಗ್ಗೆ ಒಂದು ಪ್ರಕರಣವನ್ನು ದಾಖಲು ಮಾಡಿಕೊಂಡಂತಹ ಗೋವಿಂದಪುರ ಪೊಲೀಸರು ಇದೀಗ ಆರೋಪಿ ಕೆಲ್ವಿನ್ನನ್ನು ಬಂಧನವನ್ನು ಮಾಡಿದ್ದಾರೆ. ಈತ ಈ ಹಿಂದೆ ಬೆಂಗಳೂರಿನಲ್ಲಿ 2 NDPS ಕೇಸ್ಗಳಲ್ಲಿ ಡ್ರಗ್ಸ್ ದಂಧೆಯಲ್ಲಿ ಭಾಗಿಯಾಗಿದ್ದ ಅನ್ನೋದು ಕೂಡ ಗೊತ್ತಾಗಿದೆ. ಅದರ ಜೊತೆಗೆ ಈತನ ವೀಸಾ ಅವಧಿ ಏನಿದೆ ಅದು ಕೂಡ ಮುಗಿದೋಗಿದೆ. ಸದ್ಯ ಕಾನ್ಸ್ಟೇಬಲ್ ನಾಗರಾಜು ಅವರಿಗೆ ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಸಹ ಕೊಡಿಸಲಾಗಿದೆ. ಅವರ ದೂರಿನ ಆಧಾರದ ಮೇಲೆ ಈತನನ್ನು ಬಂಧನ ಮಾಡುವ ಕೆಲಸವನ್ನು ಮಾಡಲಾಗಿದೆ. ಪ್ರೇಮ್, ಓಕೆ ನರಸಿಂಹಮೂರ್ತಿ, ಹಾಗೆ ಸಂಪರ್ಕದಲ್ಲಿರಿ, ಮತ್ತಷ್ಟು ಡೀಟೇಲ್ಸನ್ನು ನಿಮ್ಮಿಂದ ಪಡಿತಾ ಹೋಗ್ತೀನಿ.